ವೆಲ್ಕಮ್ ಬ್ಯಾಕ್. ಬೆಂಗಳೂರು ನಗರ ದಕ್ಷಿಣ ತಾಲೂಕು ಎಸಿ ಅಪೂರ್ವ ಬಿದರಿಗೆ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಕೆಐಎಡಿಬಿ ಮರ ಮಲ್ಕಿ ಭೂ ಪರಿಹಾರ ತನಿಖಾ ತೂಗುಗತ್ತಿ. ಬೆಂಗಳೂರು ನಗರ ದಕ್ಷಿಣ ತಾಲೂಕು ಎಸಿ ಅಪೂರ್ವ ಬಿದರಿಗೆ ಇದು ಒಂದು ತರಹದ ಸಂಕಷ್ಟ. ಒಂದು ಕಡೆ ಕೆಐಎಡಿಬಿ ಮರಮಲ್ಕಿ ಭೂ ಪರಿಹಾರ ತನಿಖಾ ತೂಗುಗತ್ತಿ ತೂಗ್ತಾ ಇದೆ. ಮತ್ತೊಂದೆಡೆ ಎಸಿ ಕೋರ್ಟ್ ಆರ್ಡರ್ಗಳ ದೋಷಪೂರಿತ ಆರ್ಡರ್ ಕಂಟಕ ತಂದಿದೆ. ಎಸಿ ಅಪೂರ್ವ ಬಿದರಿ ವಿರುದ್ಧ ಇಂದು ದಾಖಲಾಗಲಿದೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅರ್ಥಾತ್ ಎಫ್ಐಆರ್. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುವ ಸಾಧ್ಯತೆ. ಎಫ್ಐಆರ್ ದಾಖಲಿಸಿ ವರದಿ ನೀಡುವಂತೆ ಆರ್ಸಿ ಆದಿತ್ಯ ಬಿಶ್ವಾಸ್ ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿ ಹಿಂದೆ ದಾಖಲಾಗಲಿದೆ ಅಪೂರ್ವ ಬಿದರಿ ವಿರುದ್ಧ ಎಫ್ಐಆರ್. ಅರೆಸ್ಟ್ ಆಗ್ತಾರಾ ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಬಿದರಿ? 8 ತಿಂಗಳ ಹಿಂದಷ್ಟೇ ಎಸಿಯಾಗಿ ನೇಮಕವಾಗಿದ್ದ ಅಪೂರ್ವ ಬಿದರಿ 8 ತಿಂಗಳಿಂದ ಎಸಿ ಕೋರ್ಟ್ನಲ್ಲಿ ಬೇಕಾಬಿಟ್ಟಿ ಆರ್ಡರ್ ಕೊಟ್ಟಿದ್ದ ಅಪೂರ್ವ ಬಿದರಿ ನಿಯಮ ಉಲ್ಲಂಘನೆ ಮಾಡಿ ಮೇಲ್ಮನವಿ ಪ್ರಕರಣಗಳ ವಿಲೇವಾರಿ ಮಾಡಿದ್ರು ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ರು. 53ನೇ ಅರೆ ನ್ಯಾಯಿಕ ಪ್ರಕರಣಗಳಲ್ಲಿ ಸಾಲು ಸಾಲು ನ್ಯೂನತೆ ಪತ್ತೆ ಮಾಡಿರುವ ಕಠಾರಿಯ. ಹೀಗಾಗಿ ಎಸಿ ಅಪೂರ್ವ ಬಿದರಿ ಮೇಲೆ ಕ್ರಮಕ್ಕೆ ಸೂಚನೆ ನೀಡಿದ್ದ ಪ್ರಾದೇಶಿಕ. ಇನ್ನು ಮತ್ತೊಂದು ಕಡೆ ಇವತ್ತವರಿಗೆ ಒಂಥರದ ಎರಡೆರಡು ತರಹದ ಕಾನೂನಾತ್ಮಕವಾದ ಸಂಕಷ್ಟಗಳು. ಒಂದು ಕಡೆ ಕೆಐಎಡಿಬಿಯ ಮರಮುಲ್ಕಿ ಭೂ ಪರಿಹಾರ ತನಿಖೆ ಏನಿತ್ತು ಆ ತನಿಖೆಯ ತೂಗುಗತಿಯು ಕೂಡ ಅವರು ಕುತ್ತಿಗೆ ಸುತ್ತ ತೂಗ್ತಾ ಇದೆ. ಇನ್ನೊಂದು ಕಡೆ ಎಸಿ ಕೋರ್ಟ್ ಆರ್ಡರ್ಗಳ ದೋಷಪೂರಿತ ಆರ್ಡರ್ ಅದು ಕೂಡ ಇವರಿಗೆ ಕಂಟಕ ತರೋದರಲ್ಲಿ ಸಂದೇಹ ಇಲ್ಲ. ಎಸಿ ಅಪೂರ್ವ ಬಿದರಿ ವಿರುದ್ಧ ಇಂದು ದಾಖಲಾಗಬೇಕಾಗಿದೆ ಎಫ್ಐಆರ್. ಅದರರ್ಥ ಹಲಸೂರು ಪೊಲೀಸ್ ಠಾಣೆಯಿಂದ ಎಫ್ಐಆರ್ ದಾಖಲಿಸುವ ಸಾಧ್ಯತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಫ್ಐಆರ್ ದಾಖಲಿಸಿ ವರದಿ ನೀಡುವಂತೆ ಆರ್ಸಿ ಆದಿತ್ಯ ಬಿಶ್ವಾಸ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಹೀಗಾಗಿ ಹಿಂದೆ ದಾಖಲಾಗಲಿದೆ ಅಪೂರ್ವ ಬಿದರಿ ವಿರುದ್ಧ ಎಫ್ಐಆರ್. ಅರೆಸ್ಟ್ ಆಗ್ತಾರಾ ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಬಿದರಿ? 8 ತಿಂಗಳ ಹಿಂದಷ್ಟೇ ಎಸಿಯಾಗಿ ನೇಮಕವಾಗಿದ್ದ ಅಪೂರ್ವ ಬಿದರಿ 8 ತಿಂಗಳಿನಿಂದ ಎಸಿ ಕೋರ್ಟ್ನಲ್ಲಿ ಬೇಕಾಬಿಟ್ಟಿ ಆರ್ಡರ್ ಕೊಟ್ಟಿದ್ದ ಅಪೂರ್ವ ಬಿದರಿ ನಿಯಮ ಉಲ್ಲಂಘನೆ ಮಾಡಿ ಮೇಲ್ಮನವಿ ಪ್ರಕರಣಗಳ ವಿಲೇವಾರಿ ಮಾಡಿದ ಆರೋಪ. ಅದು ಕೂಡ ಅಕ್ಷಮ್ಯ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. 53 ಅರೆ ನ್ಯಾಯಿಕ ಪ್ರಕರಣಗಳಲ್ಲಿ ಸಾಲು ಸಾಲು ನ್ಯೂನತೆ ಪತ್ತೆ ಮಾಡಿರುವ ಕಠಾರಿಯ. ಹೀಗಾಗಿ ಎಸಿ ಅಪೂರ್ವ ಬಿದರಿಯ ಮೇಲೆ ಕ್ರಮಕ್ಕೆ ಸೂಚನೆ ನೀಡಿದ್ದ ಪ್ರಾದೇಶಿಕ ಆಯುಕ್ತರು. ಒಟ್ಟಾರೆ ಅಪೂರ್ವ ಬಿದರಿಗೆ ಈಗ ಎರಡೆರಡು ತರಹದ ಆಘಾತಗಳ ಮೇಲೊಂದು ಆಘಾತಗಳು ಎದುರಾಗೋ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.